ಯೆಹೋವನಿಗೆ ಸೇವೆ ಮಾಡುವೆವು. ಜೇಷಾಮ್ ಜೆಬುದೊರೆ. ಅಧ್ಯಾಯ 2. ನಾನು ನನ್ನ ಮನೆಯವರು ಯೆಹೋವನಿಗೆ ಸೇವೆ ಮಾಡುವೆವು. ಯೆಹೋವನ 24:15. ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಬಂದಾಗ ಅಲ್ಲಿದ್ದ ಕಾನಾನ್ಯರಲ್ಲಿನ ವಿಗ್ರಹ ಆರಾಧನೆಯು ಕ್ರಮೇಣವಾಗಿ ಇಸ್ರಾಯೇಲರನ್ನು ಆವರಿಸಿಕೊಂಡಿತು. ಅನ್ಯ ಜನರ ಪದ್ಧತಿಗಳು, ಪಾರಂಪರ್ಯಗಳು, ಹಬ್ಬಗಳು, ಆಚಾರಗಳು ಇವೆಲ್ಲವುಗಳಿಂದಾಗಿ ಇಸ್ರಾಯೇಲರು ಅಶುದ್ಧರಾದರು. ಆದ್ದರಿಂದ ಇಸ್ರಾಯೇಲರನ್ನು ನಡೆಸುತ್ತಿದ್ದ ಯೆಹೋಶುವನು ಒಂದು ತೀರ್ಮಾನವನ್ನು ಮಾಡಿದ್ದು ಅಲ್ಲದೆ ಇಸ್ರಾಯೇಲರನ್ನು ಆ ತೀರ್ಮಾನದೊಳಗೆ ತರಲು ಬಯಸಿದನು. ಆ ತೀರ್ಮಾನಕ್ಕೆ ತನ್ನನ್ನು, ತನ್ನ ಕುಟುಂಬವನ್ನು ಮೊದಲನೆಯದಾಗಿ ಅರ್ಪಿಸಿದನು. ಆದ್ದರಿಂದ ಎಲ್ಲರ ಎದುರಿನಲ್ಲಿ ಧೈರ್ಯವಾಗಿ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂದು ಘಂಟಾಘೋಷವಾಗಿ ತೀರ್ಮಾನ ಮಾಡಿದನು. ಇಂದು ಅನೇಕರು ಕರ್ತನನ್ನು ಸೇವಿಸುವೆವು ಎಂದು ತೀರ್ಮಾನ ಮಾಡುತ್ತಾರೆ. ನನಗೆ ಆ ದೇವರು ಬೇಕು, ಈ ದೇವರು ಬೇಕು. ಆ ದೇವರುಗಳನ್ನು ದ್ವೇಷಿಸಿದರೆ ಅವು ಕೋಪಗೊಂಡು ತಮಗೆ ಕೇಡು ಮಾಡಬಹುದು ಎಂದು ಎಣಿಸುತ್ತಾರೆ. ದೇವಮಗುವೆ, ಹಾಗೆ ಅಲ್ಲ. ಕರ್ತನಾದ ಯೇಸುಕ್ರಿಸ್ತನು ಅದನ್ನು ಕುರಿತು ವಿವರವಾಗಿ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ಸತ್ಸಾರ ಮಾಡುವನು ಎಂದು ಹೇಳಿದನು. ಮತ್ತಾಯ 6:24. ಪ್ರಪಂಚದಲ್ಲಿ ನಾವು ಬಾಳುತ್ತಿರುವ ಈ ಲೋಕದಲ್ಲಿ ಇಬ್ಬರು ಯಜಮಾನರುಗಳಿದ್ದಾರೆ. ಒಬ್ಬಾತನು ಕರ್ತನಾದ ಯೇಸುಕ್ರಿಸ್ತನು, ಮತ್ತೊಬ್ಬನು ಸೈತಾನನು. ಕ್ರಿಸ್ತನಾದರೋ ಪರಿಶುದ್ಧವಾದ ಮಾರ್ಗವನ್ನು ತೋರಿಸುತ್ತಾನೆ, ಸೈತಾನನಾದರೋ ಪ್ರಾಪಂಚಿಕವಾದ ಆಶೆ ಇಚ್ಛೆಗಳನ್ನು ತೋರಿಸುತ್ತಾನೆ. ಒಂದು ಜೀವಮಾರ್ಗ, ನಿತ್ಯವಾದ ಆಶೀರ್ವಾದ, ಮತ್ತೊಂದು ನಾಶ ಮಾರ್ಗ. ನಿತ್ಯವಾದ ಸಂಕಟ ಕ್ರಿಸ್ತನ, ಬರಬ್ಬನ ಎಂಬುದನ್ನು ನಾವು ಈಗಲೇ ತೀರ್ಮಾನಿಸಬೇಕು. ಆ ತೀರ್ಮಾನವು ಬಹು ವಿಶೇಷವಾದ ಫಲಗಳನ್ನು ನಮಗೆ ನಿತ್ಯಕ್ಕೂ ಉಂಟು ಮಾಡುವಂತೆಂಬುದನ್ನು ಮರೆಯಬಾರದು. ಕರ್ತನನ್ನು ನಾವು ಸೇವಿಸುವಾಗ ಹೇಗೆ ಸೇವಿಸಬೇಕೆಂಬುದನ್ನು ಧರ್ಮೋಪದೇಶ ಕಾಂಡ 10:12 ಆದ್ದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡಬೇಕು ಎಂದು ಓದುತ್ತೇವೆ. ನಮ್ಮ ಮಕ್ಕಳು 35% ಅಂಕಗಳನ್ನು ಪಡೆದು ಪಾಸು ಮಾಡಿಬಿಡುತ್ತಾರೆ. ಆದರೆ ಆತ್ಮಿಕ ಜೀವಿತದಲ್ಲಿ ಈ 35% ಅಲ್ಲ, ಅದು ಬೆಚ್ಚಗೂ ಅಲ್ಲದೆ ತಣ್ಣಗೂ ಅಲ್ಲದೆ ಇರುವ ಪರಿಸ್ಥಿತಿ. ಈ ಸ್ಥಿತಿಯಲ್ಲಿನ ಆರಾಧನೆ ಅಲ್ಲ. ಆತ್ಮಿಕ ಜೀವಿತದಲ್ಲಿ ನಾವು 99 ಅಂಕಗಳನ್ನು ಅಲ್ಲ, 100ಕ್ಕೆ 100 ಪಡೆಯಬೇಕೆಂದು ಕರ್ತನು ಬಯಸುತ್ತಾನೆ. ಪೂರ್ಣ ಹೃದಯದಿಂದ ನಾವು ಕರ್ತನನ್ನು ಸೇವಿಸೋಣವೇ? ದೇವಮಗುವೆ, ನೀನು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡು. ಕೊಲೊಸ್ಸೆಯ 3:24. ಕರ್ತನನ್ನು ಪೂರ್ಣ ಹೃದಯದಿಂದ ಪ್ರೀತಿಸುವವರಾಗಿ ಆತನನ್ನೇ ಸೇವಿಸೋಣ. ಪೂರ್ಣ ಹೃದಯದಿಂದ ಆತನನ್ನು ಸೇವಿಸುವುದು ಮಾತ್ರವೇ ಅಲ್ಲ, ಅದರೊಂದಿಗೆ ಮನಸಂತೋಷದಿಂದಲೂ ಸೇವಿಸಬೇಕು. ಇದನ್ನು ಕುರಿತು ಅರಸನಾದ ದಾವೀದನು ತನ್ನ ಮಗನಿಗೆ, ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸಂತೋಷದಿಂದಲೂ ಆತನನ್ನೇ ಸೇವಿಸು ಎಂದು ಹೇಳುತ್ತಾನೆ. 1 ಪೂರ್ವಕಾಲ ವೃತ್ತಾಂತ 28:9. ದೇವಮಗುವೆ, ಕರ್ತನನ್ನು ಪೂರ್ಣ ಹೃದಯದಿಂದಲೂ ಮನಸಂತೋಷದಿಂದಲೂ ಸೇವಿಸುವನಾಗು. ಈ ಕಾರಣದಿಂದ ಅವರು ದೇವರ ಸಿಂಹಾಸನ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಪ್ರಕಟಣೆ 7:15. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ.
ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.